ಸೊ ಇಡೀ ದೇಶದಲ್ಲಿ ಅಂಬೇಡ್ಕರ್ ಪ್ರತಿಮೆಗಳು ಹೆಚ್ಚಾಗಿದೆ. ಬೆಂಗಳೂರಲ್ಲೇ ಯಾಕೆ ಆಗಬೇಕು ಹೆಚ್ಚು ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಣಿ ಪಕ್ಷಿಗಳಿಗೆ ಯಾವ ಥರ ಬದುಕಲು ಹಕ್ಕಿದೆ, ಅದೇ ರೀತಿ ಮನುಷ್ಯನಿಗೂ ಹಕ್ಕಿದೆ ಬದುಕಲು ಈ ದೇಶದಲ್ಲಿ ಅಂತ ಹೇಳಿರ್ತಕ್ಕಂಥ ಜ್ಞಾನಿ, ಮೇಧಾವಿ, ವಿದ್ಯಾವಂತ, ಪುಸ್ತಕದ ಪ್ರೇಮಿ, ಹೋರಾಟಗಾರರು ಮತ್ತು ಮಹಾನಾಯಕ ಸಾಹೇಬರು ಗೊತ್ತಲ್ಲಿ ಬೆಂಗಳೂರಿನಲ್ಲೇ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲೇ ಒಂದು ಜಾಗದಲ್ಲಿ ಒಳ್ಳೆ ಸರ್ಕಾರ ಜಾಗ ಗುರುತಿಸಿ ಒಂದು ಮಾನವೀಯ ದೃಷ್ಟಿಯಿಂದ ಅವರ ಮಾಡಿರ್ತಕ್ಕಂಥ ಒಂದು ಜ್ಞಾನಮಯ ಮತ್ತು ಅವರ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ಗುರುತಿಸಿ ಅವರು ಒಳ್ಳೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಏನಿವತ್ತು ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 120 ಅಡಿ ಪುತ್ಥಳಿ ನಿರ್ಮಾಣವಾಗಿದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 125 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ರಾಜಧಾನಿಯಾದ ಹೃದಯ ಭಾಗದ ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 150 ಅಡಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಒಂದು ಒಳ್ಳೆಯ ಸೂಕ್ತವಾದ ಸರ್ಕಾರಿ ಜಾಗವನ್ನು ಗುರುತಿಸಿ ಅತಿ ಜಲ್ದಿ ಶೀಘ್ರದಲ್ಲೇ ಬಾಬಾ ಇಲ್ಲಿ ತನಕ ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿ, ಅವಮಾನಗಳು, ಅಪಮಾನಗಳು, ಹೆಣ್ಣು ಮಕ್ಕಳ ಬಗ್ಗೆ ನಿರಂತರವಾಗಿ ಅತ್ಯಾಚಾರ ನಡೀತಾ ಬರ್ತದೆ. ಯಾಕಪ್ಪ ಅಂದರೆ ಇವತ್ತಿನ ದಿನ ನಮ್ಮ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರ, ನಮ್ಮ ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ನಿರ್ಲಕ್ಷ್ಯತೆ ಮತ್ತು ರಾಜಕೀಯ ಪಿತೂರಿ ಮತ್ತು ಭಾರತ ರತ್ನ ಭಾರತ ರತ್ನ ಭಾರತ ರತ್ನ ಧೀನರ ಬಂಧು ವಿಶ್ವಜ್ಞಾನಿ, ಮಾನವತಾವಾದಿ, ಪುಸ್ತಕದ ಪ್ರೇಮಿ, ಧೀನರ ಬಂಧು, ಮಹಾನಾಯಕ ನಮ್ಮ ನಿಮ್ಮೆಲ್ಲರ ಬಂಧು ಎಲ್ಲ ಜಾತಿ ವರ್ಗದ ನಾಯಕ ಮಹಾನಾಯಕ, ಮಹಾಜ್ಞಾನಿ, ಮಹಾಮೇಧಾವಿ, ವಿಶ್ವಜ್ಞಾನಿ, ವಿಶ್ವಮಾನವ. ಜೈ ಭೀಮ್.